ಜನಾಂಗಕ್ಕೆ ಈ ವೋಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು, ಆಗ ಎಲ್ಲರೂ ಖಂಡಿತ ಅದನ್ನು ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವ್ರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಆ ಮುಸ್ಲಿಂ ಜನಾಂಗಕ್ಕೆ ಈ ವೋಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು, ಆಗ ಎಲ್ಲರೂ ಖಂಡಿತ ಅದನ್ನು ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವ್ರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಹಾಗೆ ಭಾರತೀಯ ಕಿಸಾನ್ ಸಂಘ ಅವ್ರ ಮೇಲೂ ದ್ವೇಷ ಮಾಡ್ತಕ್ಕಂಥವ್ರಲ್ಲ, ಶಾಂತಿ ಪ್ರಿಯರು, ಸಮರಸದಿಂದ ಬಾಳ್ತಕ್ಕಂಥವ್ರು. ಆದರೆ ಅವ್ರದ್ದು ದೌರ್ಜನ್ಯ ನೋಡಿ, ನೀವೆಲ್ಲ ಕೇಳಿದ್ದೀರ. ಬಾಂಗ್ಲಾದೇಶದಲ್ಲಿ ಅಮಾಯಕ ಜನ ಹಿಂದೂಗಳನ್ನು ಅವರು ಏಕಾಏಕಿ ಕೊಂದಾಕಿದ್ರು ಅಂತ ಹೇಳಿದ್ರೆ ಅದೆಷ್ಟು ಅಮಾಯಕವಾಗಿರ್ತಕ್ಕಂಥದ್ದು. ಇದು ಧರ್ಮವಾಗಿಲ್ಲ, ನೀತಿಯಾಗಿಲ್ಲ. ಇದನ್ನೆಲ್ಲರೂ ಒಪ್ಪೋದಿಲ್ಲ. ಆದ್ದರಿಂದ ನಮ್ಮ ದೇಶದಲ್ಲೂ ಕೂಡ ನಾವು ಏಳಿಗೆಯನ್ನು ಹೊಂದಬೇಕು. ಹಾಗೆ ಅಂತಂದರೆ ಅವರಲ್ಲಿ ನೀತಿ, ನಿಯಮ, ಧರ್ಮ, ಸತ್ಯ ಏನೂ ಇಲ್ಲ. ಯಾವುದನ್ನು ಹಿಂದೂ ಮುಂದೆ ವಿಚಾರ ಮಾಡೋದಿಲ್ಲ. ಎತ್ತೀತ ಕೊಟ್ಟೆ ಕಟ್ಟು, ಎತ್ತೀತ ಆಚೆ ಕಟ್ಟು, ಈ ಮಾತು. ಎತ್ತು ಈಯುತ್ತ ಇಲ್ವಾ ಏನು ಎಂತ ವಿಚಾರ ಮಾಡಿ ಅವರು ವ್ಯವಹಾರ ಮಾಡೋದೇ ಇಲ್ಲ. ಆದ್ದರಿಂದ ನೀವೆಲ್ಲರೂ ಒಗ್ಗಟ್ಟಾಗಿರಿ, ಯಾರೂ ಒಬ್ರಿಗೊಬ್ರಿಗೆ ಮನಸ್ತಾಪ ಮಾಡ್ಕೋಬೇಡಿ. ಈ ರೈತರ ಪರವಾಗಿ ನಾವು ಜಮೀನನ್ನು ಉಳಿಸೋದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ನಾವು ಹೋರಾಟ ಮಾಡೋಣ, ಎಲ್ರಿಗೂ ಸಹಕಾರ ಕೊಡೋಣ. ಎಲ್ಲರೂ ಒಗ್ಗಟ್ಟಾಗಿ, ಸರ್ಕಾರ ಬಿದ್ದೋದ್ರೂ ಪರವಾಗಿಲ್ಲ, ನಾವು ರೈತರನ್ನ ಉಳಿಸ್ಬೇಕು, ರೈತರನ್ನ ಬೆಳೆಸಬೇಕು. ಅದೇ ನಮ್ಮ ಮುಖ್ಯ ಉದ್ದೇಶ. ಆದ್ದರಿಂದ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ರೈತರ ಪರವಾಗಿದ್ದು ಹೋರಾಟ ಮಾಡಿ. ಎಲ್ಲಿವರೆಗೆ ನಡೆಯುತ್ತೋ ಅಲ್ಲಿವರೆಗೆ ನಾವು ಕೂಡ ನಿಮಗೆ ಸಹಕಾರ ನೀಡ್ತೀವಿ, ಅದರಲ್ಲೇನು ಅಭ್ಯಂತರ ಇಲ್ಲ. ಹಾಗೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆ ಭಗವತಿ ಭುವನೇಶ್ವರಿ ಶಕ್ತಿ ಸಾಮರ್ಥ್ಯ ಕೊಡಲಿ. ಇನ್ನೂ ಹೋರಾಟ ಮಾಡೋದಕ್ಕೆ ನಿಮ್ಗೆ ಅನುಕೂಲವಾಗುವಂತೆ ಮಾಡಲಿ. ನಾವು ಏನು ಹಿಡಿದಿದ್ದೀವಿ ಅದು ಜಯಪ್ರದವಾಗಬೇಕು, ಜಯಗಳಿಸ್ಬೇಕು. ರೈತರ ಭೂಮಿ ರೈತರಲ್ಲೇ ಉಳಿಬೇಕು, ಆಗಲೇ ಅವನು ಬೆಳೆಯೋದಕ್ಕೆ ಸಾಧ್ಯ. ಹಾಗೆ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಆ ಭಗವಂತ ಆಯುಧ ಆರೋಗ್ಯ ಐಶ್ವರ್ಯ ಕೊಡಲಿ, ಮಂಗಳವನ್ನು ಉಂಟು ಮಾಡಲಿ. ನೀವು ಯಾವಾಗಲೂ ಭಗವಂತನನ್ನು ನೆನೆಸ್ಕೊಂಡು ಈ ಹೋರಾಟಕ್ಕೆ ಮುನ್ನುಗ್ಗಿ. ಖಂಡಿತ ಜಯವಾಗ್ತದೆ, ಏನು ಎಲ್ಲಷ್ಟು ಸಂದೇಹ ಇಲ್ಲ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಹೇಳಿ ಮಂಗಳೂರು ಮಾಡಿ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಭಾರತೀಯ ಕಿಸಾನ್ ಸಂಘ ಚೆನ್ನಾಗಿ ಬೆಳೀಲಿ, ರೈತರ ಪರವಾಗಿ ನಿಂತು ರೈತರನ್ನ ಉಳಿಸ್ಲಿ ಅಂತ ಹಾರೈಕೆ ಮಾಡ್ತೀವಿ. ಆ ಮುಸ್ಲಿಂ ಜನಾಂಗಕ್ಕೆ ಈ ವೋಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು, ಆಗ ಎಲ್ಲರೂ ಖಂಡಿತ ಅದನ್ನು ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವ್ರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಹಾಗೆ ಭಾರತೀಯ ಕಿಸಾನ್ ಸಂಘ